ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಷಯ ಏನಪ್ಪ ಅಂದರೆ, ಇದೊಂದು ಔಷಧಿ ಗುಣವುಳ್ಳಂಥ ಸಸ್ಯದ ಒಂದು ಪರಿಚಯ ಮಾಡಿಸೋಣ ಅಂತ. ಈ ಗಿಡದ ಹೆಸರು ಬಂದುಬಿಟ್ಟು ಒಂದೆಲ್ಗ ಅಂತಾರೆ. ಹಾಗೆ ಕೆಲವೊಬ್ಬರು ಇದಕ್ಕೆ ಇದು ಇಲಿಕೆವಿ ಅಂತಲೂ ಕೆಲವು ಹಳ್ಳಿಯಲ್ಲಿ ಇದರದ್ದು ಹೆಸರು ಹೇಳಿ ಕರೀತಾರೆ. ಆದರೆ ನೋಡಿ ಸ್ನೇಹಿತರೆ, ಇದು ತುಂಬ ಹೆಲ್ತಿಗೆ ಭಾರಿ ಬೆನಿಫಿಟ್ ಇರುವಂಥ ಒಂದು ಸಸ್ಯ ಇದು. ಈ ಸಸ್ಯ ನೀವು ಹಳ್ಳಿ ಬದಿಯಲ್ಲಿ ಸಾಧಾರಣವಾಗಿ ನಮ್ಮ ಮಲೆನಾಡು ಬದಿಯ ತೋಟಗಳಲ್ಲಿ ಹಾಗೂ ಕೆಲವೊಂದು ಬದುಗಳಲ್ಲಿ ಮತ್ತು ಈ ಗೊಬ್ಬರದ ಗುಂಡಿ ತುಂಬ ಸಾರ ಇರುವಂಥ ಮಣ್ಣಲ್ಲಿ, ಹಾಗೆ ಹಿತ್ತಲ ಗಾರ್ಡನ್ಗಳಲ್ಲಿ, ಮನೆ ಎದುರುಗಡೆ ಗಾರ್ಡನಲ್ಲಿ ಅಲ್ಲಿ ಇಲ್ಲಿ ಈ ಸಸ್ಯ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನಮ್ಮ ಮಲೆನಾಡಲ್ಲಿ. ಮತ್ತು ಈಗ ತುಂಬ ನಗರ ಪ್ರದೇಶದಲ್ಲಿ ತುಂಬ ಕಡಿಮೆ, ಯಾಕಂದರೆ ಅಲ್ಲಿ ಒಂದು ಸಾರ ಮಣ್ಣು ಸಿಗೋದು ಇಲ್ಲ, ಮತ್ತು ಅಲ್ಲಿ ಜಾಗನೂ ಕೂಡ ಇರೋದಿಲ್ಲ. ಇದರದ್ದು ಈ ಗಿಡದ ವಿಷಯ ಹೇಳಬೇಕಾದ್ರೆ, ಇದು ತುಂಬ ಔಷಧಿ ಗುಣ ಇರುವಂಥ ಇದು ಸಸ್ಯ. ಇದು ಖಾಲಿ ಹೊಟ್ಟೆ ಮಕ್ಕಳಿಗೆ ಕೊಡೋದ್ರಿಂದ, ಇದರದ್ದೊಂದು ಎಲೆ ಇದೆಯಲ್ಲ, ಈ ಎಲೆನ ಖಾಲಿ ಹೊಟ್ಟೆ ಬೆಳಗ್ಗೆ ಒಂದು ಎಲೆ ಡೈಲಿ ಕೊಡೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಸ್ವಲ್ಪ ಶುಗರ್ ಪೇಷಂಟ್ಗಳಿಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇದು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಎಲ್ಲ ಇದರದ್ದು ಚಟ್ನಿ ಎಲ್ಲ ಮಾಡಿ ನಮಗೆ ದಿನಾ ಬೆಳಗ್ಗೆ ದೋಸೆ ಜೊತೆಗೋ ಇಡ್ಲಿ ಜೊತೆಗೆಲ್ಲ ಕೊಡ್ತಿದ್ರು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇದು ಖಾಲಿ ಹೊಟ್ಟೆಲಿ ನಮಗೆ ತಿನ್ನಿಸ್ತಿದ್ರು. ಹಾಗೆ ಯಾಕೆಂದರೆ ಇದು ತುಂಬ ಓದೋ ಮಕ್ಕಳೆಲ್ಲ ಸ್ವಲ್ಪ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಮತ್ತು ತುಂಬ ಇದು ಔಷಧಿ ಇರುವಂಥ ಬೇರೆ ಬೇರೆ ಗುಣ, ಇದರಲ್ಲಿ ಬೇರೆ ಬೇರೆ ಔಷಧಿ ಕೂಡ ಮಾಡ್ತಿದ್ರು. ಇದನ್ನು ಇದು ಗಾಯಗಳಾದರೆ ಇದು ನಿಮ್ಮ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಬಿಸಿ ಮಾಡಿ ಆ ಗಾಯಕ್ಕೆ, ಮತ್ತು ಕತ್ತಿಗೆಲ್ಲ ಕಡಿದಂಥ ಗಾಯ ಎಲ್ಲ ಇದ್ದರೆ ಇದರಲ್ಲಿ ವಾಸಿ ಆಗ್ತಿತ್ತು. ಹಾಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿದೆ ಮತ್ತು ಇದ್ರ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ನನಗೆ ಅನಾರೋಗ್ಯ ಅಂದರೆ ಸ್ವಲ್ಪ ವಾತಾವರಣ ಸರಿ ಇಲ್ಲದ ಕಾರಣ ಗಂಟಲು ಸ್ವಲ್ಪ ಮಾತಾಡಲಿಕ್ಕೆ ಸರಿ ಆಗ್ತಾಯಿಲ್ಲ. ಕ್ಷಮಿಸಬೇಕು, ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಹಾಗೆ ನಿಮ್ಮ ಇದರ ಈ ಒಂದೆಲ್ಗದ ಔಷಧಿ ಗುಣ ನಿಮಗೆ ಇದರದ್ದು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಕಿ. ನಮಗೂ ಅದರದ್ದು ನಾಲೆಜ್ ಗೊತ್ತಾಗುತ್ತೆ, ನನಗೂ ಅದರದ್ದು ವಿಷಯ ಗೊತ್ತಾಗ್ಬಿಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಇನ್ನೂ ಮುಂದೆ ಒಳ್ಳೊಳ್ಳೆಯ ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.